ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಂಗವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಮತ್ತು ಇವತ್ತು ಭೀಮ್ ಅಮಾವಾಸ್ಯೆ. ಮನೆಯಲ್ಲೇ ಕ್ಲೀನ್ ಮಾಡಿ ಬೆಳಿಗ್ಗೆ ಮಾರ್ನಿಂಗ್ ವ್ಲಾಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ರಂಗೋಲಿ ತೋರಿಸ್ತೀನಿ, ಬನ್ನಿ. ಅಷ್ಟರೊಳಗೆ ಹಸುಗೆ ಹುಲ್ಲಾಕೋದು ಅಂತ ಸೈಡ್ ಕಡೆಗೆ ಬಂದೆ. ಅದಕ್ಕೂ ಹುಲ್ಲಾಕೋದು ಗಿದ್ದಲ್ಲಿ ಹೂ ಬಿಟ್ಟಾಯ್ತಾ ಅಂತ ನೋಡ್ತಿದ್ದೆ. ಗುಲಾಬಿ ಹಳ್ಳಿ ತಿನ್ನೋದು ಮುಗ್ಗಾಗಿತ್ತು. ಬಟ್ ಇಲ್ಲಿ ಹಳ್ಳಿ ಕಡೆ ಹೇಗಪ್ಪ ಅಂದರೆ ಮುಗ್ಗೆಲ್ಲ ಬಿಟ್ಟಿದ್ರೆ ಯಾರೂ ಬಿಡೋಲ್ಲ ಅಷ್ಟು. ಅದಕ್ಕೋಸ್ಕರ ಎರಡು ಹೂವು ಕಿತ್ಕೊಂಡೆ ಗೈಸ್. ನೋಡಿದ್ದು ಎಷ್ಟು ಚೆನ್ನಾಗಿ ಹರಡಿದೆ, ತುಂಬ ಚೆನ್ನಾಗಿರುತ್ತೆ. ದಿನಕ್ಕೆ 5-6 ಹೂವೆಲ್ಲ ಬಿಡುತ್ತೆ. ಇವತ್ತೇ ರೇಟ್ ಬಿಟ್ಟಿರೋದು ಅಷ್ಟೇ. ಅದೇ ಗೈಸ್, ಇದು 6:30 ವೆದರು ಹೇಗಿದೆ ನೋಡಿ. ಮಾರ್ನಿಂಗ್ ವೆದರ್ ಹೇಗಿದೆ ಯಾವುದ್ರಲ್ಲೂ ಅಷ್ಟೇ. ಅವರು ಲೇಟೆಸ್ಟ್ ಏನ್ರಿ, ಬಟ್ ಈ ಸಲ ಭೀಮ್ ಅಮಾವಾಸ್ಯೆ ಪ್ರಯುಕ್ತ ಬೇಗ ಮಾಡ್ತಿದ್ದಾರೆ ಗಂಡನಿಗೋಸ್ಕರ. ನೋಡಿ ಗೈಸ್, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೊರಗಡೆ ಸ್ವಲ್ಪ ಕೆಲಸ ಇತ್ತು. ನನ್ನ ಮಗಳಿಗೆ ಬಟ್ಟೆ ತಗೋಬೇಕಿತ್ತು. ಅದಕ್ಕೋಸ್ಕರ ನಾನು, ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಹೋಗ್ತಿದ್ದೀವಿ. ನಮ್ಮ ಚಿಕ್ಕಮ್ಮ ಕೊಡಿಸ್ತಿರೋದು ಗೌರಿ ಹಬ್ಬಕ್ಕೆ ಅಂತ. ಅವರು ಇನ್ನು ಸ್ವಲ್ಪ ದಿನ ತನಕ ಊರು ಬರಲ್ಲ ಅಂತ ಈಗಲೇ ತಗೊಳ್ತಿದ್ದಾರೆ. ಬಟ್ಟೆ ಅಂಗಡಿಗೆ ಹೋದಾಗ ಫಸ್ಟ್ ಟೈಮ್ ಗೈಸ್ ಒಂದು ಅಂಗಡಿ ನೋಡ್ಬಿಟ್ಟು ಒಂದೇ ಅಂಗಡಿಲಿ ಬಟ್ಟೆ ತೊಗೊಂಡಿರೋದು ಅಂತೆ. ಅದೆಲ್ಲ ಮುಗೀತು. ನನ್ನ ಮಗಳಿಗೆ ಸ್ವಲ್ಪ ತಿಂಡಿ ತಗೊಳ್ಳೋ ಅಂತ ಬೇಕ್ರಿ ಹತ್ರ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಚಿತ್ರಾನ್ನ ಮಾಡ್ಕೊಂಡಿದ್ದು ಮಿಕ್ಸ್ ಮಾಡ್ತಿದ್ದೀನಿ. ನನ್ನ ಮಗಳಿಗೆ ಇನ್ನೂ ಸ್ನಾನ ಮಾಡಿಸ್ಬೇಕು, ನಾನು ರೆಡಿ ಆಗಬೇಕು. ಇನ್ನೂ ಕೆಲಸ ಇದೆ ಗೈಸ್. ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಇವಾಗೆಲ್ಲ ರೆಡಿ ಮಾಡಿ ಮನಸ್ತೆ ಗೈಸ್. ನಾನು ಫ್ರೆಶ್ ಅಪ್ ಆಗ್ಬಿಡೋದು. ಅವಳು ಮಲಗಿರೋ ಟೈಮಲ್ಲೇ ಫ್ರೆಶ್ ಅಪ್ ಆಗಿಬಿಡ್ಬೇಕು. ಅವಳಿದ್ರೆ ಯಾವ ಕೆಲಸ ಮಾಡೋಕ್ಕೂ ಕೊಡೋಲ್ಲ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ದೇವ್ರ ರೂಮ್ ಕ್ಲೀನ್ ಮಾಡ್ತಿದ್ದೆ. ಆಲ್ಮೋಸ್ಟ್ ದೇವ್ರ ರೂಮ್ ಕ್ಲೀನ್ ಮಾಡಬೇಕು ಅಂದರೆ ಮಡಿ ಮಾಡ್ಕೊಂಡಿರಬೇಕು. ಭೀಮ್ ಸೇರೋದ್ರಿಂದ ವೀಳ್ಯದೆಲೆ ಹಾಕ್ತಿದ್ದೀನಿ. ಇದು ದೊಡ್ಡ ಕಾಳು ಸೇರೋದ್ರಿಂದ ದೊಡ್ಡ ವೀಳ್ಯದೆಲೆ ತೊಗೊಂಡಿದ್ದೀನಿ. ಪೂಜೆಗೆ ಅಂತಲೇ ನೆನ್ನೆನೇ ಸೇವಂತಿ ಹೂ ತೊಗೊಂಡಿದ್ದು. ಡೆಕೋರೇಷನ್ ಮಾಡಿ ಫೈನಲ್ ಲುಕ್ ಹೀಗಿದೆ. ದೀಪ ಹಚ್ಚಿ ಕಡೆ ತಿಂಡಿ ಮಾಡೋಷ್ಟರೊಳಗೆ ನನ್ನ ಮಗಳ ಅಲ್ಲೇ ಯಾವ ವಿಸಿಟ್ ಕೊಡ್ತಿದ್ದಾಳೆ ನೋಡಿ. ಫಸ್ಟ್ ಅವಳು ವಿಭೂತಿ ಅಂದರೆ ಸಖತ್ ಇಷ್ಟ. ಅಳುತ್ತಾನೂ ಇದ್ದಾಳೆ, ಸ್ಮೈಲ್ ಮಾಡ್ತಾನೆ ಇದ್ದಾಳೆ. ನೋಡಿ ಅಷ್ಟರೊಳಗೆ ನನ್ನ ದುಂದಷ್ಟರ್ಲಿಂಗು ನನ್ನ ಅಳಿಯ ಫೋನ್ ನೋಡ್ಕೊಂಡು ಯಾವ ಡ್ಯಾನ್ಸ್ ಮಾಡ್ತಿದ್ದಾನೆ. ಯಾವಾಗಲೂ ಬರೀ ಆನೆಗುಂಡ ಅಂತ ಇರ್ತಾನೆ ಡಬ್ಬ ಅಳಿಯ. ದುಂದಡರ್ಲಿಂಗೇನು ಗೈಸ್. ಮಧ್ಯಾಹ್ನ ಲಂಚ್ಗೆ ಅಂತ ಇದು ಮಾಡ್ಕೊಂಡಿರೋದು ಯಾರಿಗೆ ಗೊತ್ತು. ಗಣಿಕೆ ಸೊಪ್ಪಲ್ಲಿ ಉರ್ಸೊಪ್ಪು ಅಂತ ಮಾಡ್ತಾರೆ. ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಪಾದ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ನಾನು ನಮ್ಮ ಹಸ್ಬೆಂಡ್ ಬರೋ ಹೊತ್ತಾಯಿತು. ಹಸಿನ ತೊಗೊಂಡು ಅರಿಶಿನ ಕಲಸಿರೋ ನೀರಿಗೆ ಈ ರೀತಿ ಮಾಡ್ಕೊತಿದ್ದೀನಿ. ಅದಕ್ಕೆ ಹೂ ಕಟ್ಬಿಟ್ಟು ಮಧ್ಯದಲ್ಲಿ ಕುಂಕುಮ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿರುತ್ತೆ. ಅದು ವೈಟ್ ಕಲರ್ ಆಯ್ತಲ್ಲ, ಅದು ನನ್ನ ಮಕ್ಳಿಗೋಸ್ಕರ. ನಾವು ಕಟ್ಕೋಬೇಕಾದ್ರೆ ಅವಳು ನಾನು ಕಟ್ಕೋಬೇಕು ಅಂತ ಹೇಳ್ತಿರ್ತಾಳೆ. ಅದಕ್ಕೋಸ್ಕರ ಇವತ್ತೇನಾದರೂ ಸಿಹಿ ಮಾಡೋದು ಅಂದ್ಕೊಂಡು ಹೊರಗಡೆ ತರಿಸೋದ್ರಿಂದ ಮನೆಯಲ್ಲೇ ಏನಾದರೂ ಮಾಡಿದ್ರೆ ಸರಿ ಅಂತ ಹಿಂಗೆ ರೀಲ್ಸ್ ನೋಡ್ತಿರ್ಬೇಕಾದ್ರೆ ಒಂದು ರೆಸಿಪಿ ಸಿಕ್ತು. ಅದನ್ನು ಮಾಡೋಣ ಅಂತ ಬಂದೆ. ಬೇಕಾಗಿದ್ರೆ 3 ಐಟಮ್ ಗೈಸ್. ಹಾಲು ಪೌಡರು ಮತ್ತು ಸ್ವಲ್ಪ ಹಾಲು, ಸಕ್ಕರೆ. ಚೆನ್ನಾಗಿ ಬಂದಿತ್ತು. ಆದರೆ ಫಸ್ಟ್ ಟೈಮ್ ಈ ರೀತಿ ನಾನು ಮಾಡಿತ್ತು. ಆದರೆ ಶೇಪೇ ಬರಲಿಲ್ಲ ಗೈಸ್. ಅದಕ್ಕೆ ಬೇಜಾರಾಯಿತು. ಸಾಂಬಾರು ಆಯಿತು ಗೈಸ್. ನಮ್ಮ ಹಸ್ಬೆಂಡ್ ಬಂದೇ ಇಲ್ಲ ಇನ್ನೂ. ಕೆಲಸ ಇರೋದ್ರಿಂದ ಇನ್ನೂ ಬಂದಿಲ್ಲ. ಸೊ ಇವತ್ತೆಲ್ಲ ಹೇಗಾಗುತ್ತೋ ಗೊತ್ತಿಲ್ಲ. ವೆಯ್ಟಿಂಗ್. ಗೈಸ್ ಇದು ಫ್ರಿಜ್ಜಲ್ಲಿ ಇಟ್ಟಿದೆ. ಹೇಗಾಗಿದೆ ನೋಡಿ. ಈಗ ಚೆನ್ನಾಗಿ ಬಂದಿದೆ, ಬಟ್ ಶೇಪ್ ಇಲ್ಲ ಅನ್ನೋದಂದರೆ ಬೇಜಾರು. ಫುಲ್ ವಿಡಿಯೋ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ. ಫೈನಲಿ ಬಂದರು. ಪೂಜೆ ಮಾಡೋಷ್ಟರೊಳಗೆ 9 ಗಂಟೆ ಆಗಿತ್ತು. ಪಾದ ಪೂಜೆ ಅಂತಂದ್ರೆ ಸಿಂಪಲಾಗಿ ಮಾಡೋದು, ಏನು ಗ್ರ್ಯಾಂಡಾಗಿ ಮಾಡೋದು. ನಮ್ಮ ಅಪ್ಪ ಅಮ್ಮ ಹೇಗೆ ಮಾಡ್ತಿದಾರೋ ಆ ರೀತಿಯೇ ಮಾಡ್ತಿರೋದು, ಸಿಂಪಲಾಗಿ. ಪರಿಮಳದ ಅಲ್ಲಂಗದಿನ ಇರಿಸುವೆನು ನಿನ್ನ ಚಂದನದ ನೀರಾದೆನು ನೀ ಬಳಸಿರಲು ನನ್ನ. ಓ ಗೆಳತಿ ನೀನೆ ನನ್ನ ಪ್ರಾಣದೊಡತಿ. ಪ್ರೇಮವೇ ಪ್ರೀತಿಯ ರಾಗವೇ
ಹೃದಯದ ಭಾವವೇ ಜೀವದ ಬಂಧವೇ. ಫೈನಲಿ ಪದಪೂಜೆ ಆಯಿತು. ನಿನ್ನೆ ನನ್ನ ಮಗಳು ಹಠ ಮಾಡಿಬಿಟ್ಟು ಅವ್ರ ಅಜ್ಜಿ ತಾತನಿಗೂ ಕಟ್ಟಿಸ್ಕೊಂಡಿಲ್ಲ. ಬಟ್ ಅವ್ರು ಕಟ್ತಿಲ್ಲ, ಅವ್ರಿಗೆ ಅಭ್ಯಾಸ ಇಲ್ಲ. ಅದಕ್ಕೆ ಕಟ್ಟು ಅಂತ ಹೇಳ್ತಿದ್ದಾಳೆ. ನಾನು ಅವ್ರು ಕಾಣ್ದಂಗೆ ವೀಡಿಯೋ ಮಾಡಿದ್ದೀನಿ ನೋಡಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಎಲ್ಲ ಫೈನಲಿ ಮುಗಿದಿದೆ. ನನ್ನ ಮಗಳು ಕಟ್ತೀನಿ ನೋಡಿ. ಈಗ ಮುಟ್ಕೊಡ್ಕೊತಿದ್ದಾಳೆ. ನಾನು ಮುಟ್ಕೊಡ್ತಾ ಇದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.